ಟೈಮಲ್ಲಿ ಬಾಲಡಿ ತಂಡ ಭಯಂಕರ ಬಲಿಷ್ಠವಾದ 5 ಕಪ್ಪುಗಳನ್ನ ಹೊಡೆದಂತ ತಂಡ. ಮಡಿಕೇರಿಲಾಗಿರ್ಬೋದು, ಭಾಗಮಂಡಲಾಗಿರ್ಬೋದು, ಸುಳ್ಳಿಲಾಗಿರ್ಬೋದು, ಸುಬ್ರಹ್ಮಣ್ಯಲಾಗಿರ್ಬೋದು, ತಿಂಗಳ ಗಟ್ಟಲೆ ಒಂದೇ ಸೈಡ್ ಸೇರಿಬಿಟ್ಟು ಒಂದು ಪ್ರಾಕ್ಟೀಸ್ ಮಾಡ್ತಿದ್ದೋ. ಅದು ಎಷ್ಟೇ ಹೊತ್ತಾಗಿರ್ಲಿ 12 ಗಂಟೆ 1 ಗಂಟೆಗೆ ನಾವು ಯಾಕಿದ್ರೆ ಸುಳ್ಳೆಲ್ಲ ಕಪ್ಪು ಗೆದ್ದು ಬಾಕನ 12 ಗಂಟೆ 1 ಗಂಟೆ ಎಲ್ಲ ನಾವು ಮನೆಗೆ ಬಾಕನ. ಅದೇ 2004 ನಾವು ಮೊದಲನ ಶುರುಲಿ 2010 ನನ್ನ ಫೇಸ್ಬುಕ್ ಅಲ್ಲಿ ಕಾಂಟ್ಯಾಕ್ಟ್ ಮಾಡಿದ್ರು. ಅದು ನಮಗೆ ಬಹಳ ಖುಷಿ ಕೊಟ್ಟತ್ತು. ಯಾಕಂತಂದ್ರೆ ಆಗಿನ ನಿಮ್ಮ ಎಲ್ಲರಿಗೂ ಗೊತ್ತಾಗಿತ್ತು ಬಾಲಕೋಟಿ ಸತ್ಯ. ಕೇಳಮ್ಮ, ನೀವು ಹೇಳಪ್ಪ ನಿಮ್ಮ ದಿನಕ್ಕೆ ಹೆಂಗಿತ್ತು ಶುರು ದಿನಕ್ಕೆಲ್ಲ ಅಂತ. ಎಲ್ಲವೂ ಪ್ಲೇಯರ್ಸ್ ತುಂಬಾ ಚೆನ್ನಾಗಿ ಆಡೋದು, ಎಲ್ಲ ಆಲ್ರೌಂಡರ್ಸ್. ಎಲ್ಲಕ್ಕೆ ನಮಸ್ಕಾರ. ನಾ ಮನೋಜ್ ಗೌಡ ಕೊಡೆಕಲ್ಲು. ವೆಲ್ಕಮ್ ಟು ಮನೋಜ್ ಗೌಡ ಶೋ. ದಕ್ಷಿಣ ಕನ್ನಡ ಕೊಡಗು ಈ ಪ್ರದೇಶದಲ್ಲಿ ಇರುವಂತ ಅರೆಭಾಷೆ ಮಾತಾಡುವ ಮತ್ತೆ ತುಳು ಮಾತಾಡುವಂತ ಗೌಡಗ ಎಷ್ಟೋಳ ಅಂತೇಳಿ ನೀವು ಬಹುಶಃ ಎಲ್ಲೋ ಗೊತ್ತಿರೋದು. ಈ ಅರೆಭಾಷೆ ಗೌಡಗಳ ಒಗ್ಗಟ್ಟು, ಈ ಸಮುದಾಯದ ಒಗ್ಗಟ್ಟು ಎಲ್ಲಿಂದ ಹುಟ್ಟು ಅಂತ ಕೇಳಿದ್ರೆ ನೀವು ಎಲ್ಲ ಗೊತ್ತಿರೋದು. 1837 ಅಮರಸುಳ್ಯ ದಂಗೆ ಅಂತ ಹೇಳುವಂತಲ್ಲಿಂದ ನಮ್ಮ ಗೌಡ್ರಿಗ ಬೇರೆ ಬೇರೆ ಕುಟುಂಬದವು ಬೇರೆ ಬೇರೆ ಮನೆತನದವು ಸೇರಿದ ಅಮರಸುಳ್ಯ ದಂಗೆ ಅಂದ್ರೆ ಬ್ರಿಟಿಷರ ಎದುರು ಹೋರಾಡಂತ ಒಂದು ದಂಗೆಲಿ ಪಾಲ್ಗೊಂಡಂತ ಇತಿಹಾಸನೇ ಉಂಟು. ಅಲ್ಲಿಂದ ಶುರುವಾದಂತ ಒಂದು ನಮ್ಮ ಸಮುದಾಯದ ಒಗ್ಗಟ್ಟು ಇಂದುವರೆಗೆ ಮುಂದುವರಿತಾ ಬರ್ತಾ ಉಂಟು. ಅದಕ್ಕೆ ಸಾಕಷ್ಟು ಕಾರಣ ಉಂಟು. ಕೆಲವೊಂದು ನಮ್ಮ ಇದು ಸಂಸ್ಕೃತಿ ಆಗಿರೋದು, ನಮ್ಮಲ್ಲಿ ನಡೆಯುವಂತ ಆಟೋಟ ಗೌಜಿಗೆ ಆಗಿರೋದು, ಅಥವಾ ಬೇರೆ ಹಲವಾರು ವಿಷಯಗಳಲ್ಲಿ ನಾವೆಲ್ಲ ಒಂದೊಂದು ಕಡೆಯಲ್ಲಿ ಕೂಡಾಡಿಕೊಂಡ್ವೆ. ಮಡಿಕೇರಿಲಾಗಿರೋದು, ಭಾಗಮಂಡಲಾಗಿರೋದು, ಸುಳ್ಳಿಲಾಗಿರೋದು, ಸುಬ್ರಹ್ಮಣ್ಯಲಾಗಿರೋದು, ಎಲ್ಲರೂ ಒಂದು ಕಡೆ ನಾವು ಕೂಡಿಕೊಂಡವೆ ಎಲ್ಲವೂ. ಅಂದ್ರೆ ಮಡಿಕೇರಿಯು ಸುಳ್ಯಕ್ಕೆ ಬಂದವೆ, ಸುಳ್ಯದು ಕೂಡ ಮಡಿಕೇರಿ ಕಡೆ ಹೋದವೆ. ಎಲ್ಲರೂ ಒಂದು ಒಟ್ಟಾಗಿ ಒಗ್ಗಟ್ಟು ನಮ್ಮ ಮುಖ್ಯ ಉದ್ದೇಶ ಆಗಿದೆ ಅಲ್ಲಿ. ಅಂತವಲ್ಲಿ ಒಂದು ಕ್ರಿಕೆಟ್ ಪಂದ್ಯಾಟಗ, ಕ್ರಿಕೆಟ್ ಟೂರ್ನಮೆಂಟ್ ನಡೆದಿದೆ ನಮ್ಮಲ್ಲಿ. ಅರೆಭಾಷೆ 10 ಕುಟುಂಬ 18 ಗೋತ್ರ ಬಂಧು ಬಾಂಧವರ ನಡುವೆ ನಡೆಯುವಂತ ಒಂದು ಕ್ರಿಕೆಟ್ ಪಂದ್ಯಾಟ. ಇದರಲ್ಲಿ ಶುರುವಿಗೆ ನಡೆದ ಟೆನಿಸ್ ಬಾಲ್ ಕ್ರಿಕೆಟ್ ಪಂದ್ಯಾಟ. ಆ ಟೆನಿಸ್ ಬಾಲ್ ಕ್ರಿಕೆಟ್ ಟೆನಿಸ್ ಬಾಲ್ ಕ್ರಿಕೆಟ್ ಒಂದು ದೊಡ್ಡ ಸಾಧನೆ ಮಾಡುವಂತ ಒಂದು ಮನೆತನದವು ಪರ್ಲಕೋಟಿ ಮನೆತನ ಅಂತ ಹೇಳಿದ್ದು. ಕೊಡಗು ಜಿಲ್ಲೆನ ಮಡಿಕೇರಿ ಪ್ರದೇಶ ಇರುವಂತ ಒಂದು ಮನೆತನ, ಪ್ರತಿಷ್ಠಿತ ಮನೆತನ ಪರ್ಲಕೋಟೆಯವು. ಇಂದಿನ ಅವರ ಹಿಂದೆ ನೀವು ಕಾಣ್ತಿರೋದು ಸಾಕಷ್ಟು ಅವರ ಏನೇನು ಅವರ ಗೆಲುವು ಉಂಟು, ಸಾಧನೆಗಳನ್ನ ಹಿಂದೆ ಕಾಣ್ತಿರೋದು. ಅದರಲ್ಲಿ ಒಂದೊಂದಾಗಿದ್ದು ಮಾತಾಡಮ. ಅವರ ಶುರು ದಿನಕ್ಕೆ ಹೆಂಗಿತ್ತು ತಿಳಿಕ ಮಾತಾಡಮ, ಅವರ ಕ್ಯಾಪ್ಟನ್ ಒಟ್ಟಿಗೆ ಮಾತಾಡಮ, ಅವರ ಪ್ಲೇಯರ್ ಒಟ್ಟಿಗೆ ಮಾತಾಡಮ. ಸಾಕಷ್ಟು ವಿಷಯ ಇರೋದು. ಇದು ಸ್ವಲ್ಪ ವಿಡಿಯೋ ತುಂಬಾ ಉದ್ದೌದು. ಬಹುಶಃ ನಾ ಇದರ ತುಂಡು ಮಾಡಿ 3 ವಿಡಿಯೋ ಮನೆ ಬಹುಶಃ ಹಾಕುವೆ ಅಥವಾ 2 ವಿಡಿಯೋ ಹಾಕಿರುವೆ. ಆದ್ರೆ ನೀವು ಎಲ್ಲರೂ ನಮ್ಮ ಅರೆಭಾಷೆ ಪ್ರೇಮಿಗಾಗಿದ್ದರೆ, ಅರೆಭಾಷೆಯೂ ಆಗಿದ್ದರೆ, ಅಥವಾ ಚೂರಾರು ಅರೆಭಾಷೆ ತಿಳಿದವಾಗಿದ್ದರೆ ನೀವು ಇದರ ಪೂರ್ತಿ ನೋಡಿ. ಒಂದು ವಿಷಯ ನಂಗೆ ತುಂಬಾ ಉಪಕಾರ ಇದೆ. ನಾ ಶುರುವಿನ ದಿನಗಳ ನನ್ನ ಯೂಟ್ಯೂಬ್ ನೀವು ಪೂರ್ತಿ ಒಂದು ಸ್ಕಿಪ್ ಮಾಡದೆ ನೋಡಿಕೊಂಡು ಹೋದ್ರೆ ಭಾರಿ ಉಪಕಾರ ಇದೆ ನಂಗೆ. ಎರಡನೇದು, ಈ ಪರ್ಲಕೋಟಿ ಮನೆತನ ಏನೋಳ ಇಲ್ಲಿವರೆಗೆ ಬಂದಿರುವಂತ ಸಾಧನೆ, ಅವಿಷ್ಟೊಂದು ಅಚೀವ್ಮೆಂಟ್ ಮಾಡಿಕೆ ತುಂಬಾ ಅವರ ಒಂದು ಶ್ರದ್ಧೆ, ಅವರ ಡಿಸಿಪ್ಲಿನ್ ಉಂಟು ಅದರಲ್ಲಿ. ಸೊ ಅವರನ್ನ ನಾವು ಕಲ್ತ್ಕೊಂಬ ಸುಮಾರು ಇದರಲ್ಲಿ ಈಗ ಹೊಸ ಹೊಸ ತಂಡಗಳು ಬರ್ತೋಟ ಭಾಷೆ ಮನೆತನಗಳಲ್ಲಿ. ಸೊ ಅವಕ್ಕೆ ಹೆಲ್ಪ್ ಆಗುವಂತ ಕೆಲವೊಂದು ಟಿಪ್ಸ್ ಇದೆ ನೀವು ಸಿಕ್ಕಿದೆ, ಖಂಡಿತವಾಗಿ ಈ ವಿಡಿಯೋ ಸಿಕ್ಕಿದೆ. ನಾ ಮಾತಾಡ್ತಾ ಹೋನೆ, ಬಹುಶಃ ನಾವೊಟ್ಟಿಗೆ ಒಬ್ಬೊಬ್ಬರೊಟ್ಟಿಗೆ ಮಾತಾಡೋಕೆ ನೀವು ತುಂಬಾ ಹೆಲ್ಪ್ ಅದು. ಹಾಗಾಗಿ ನೀವು ಸ್ಕಿಪ್ ಮಾಡಿದ್ರೆ ಕಡೆಯವರೆಗೆ ನೋಡಿ. 1-2 ಪಾರ್ಟ್ ಇರೋದು ಅಥವಾ 3 ಪಾರ್ಟ್ ಇರೋದು. ಬನ್ನಿ, ನಾ ಇಂದು ಪರ್ಲಕೋಟಿ ಮನೆತನೊಟ್ಟಿಗೆ ಭೇಟಿಯನ್ನೇ. ನಾ ಈಗ ಪರ್ಲಕೋಟಿ ಮನೆತನದವರೊಟ್ಟಿಗೆ ಆ ಕ್ರಿಕೆಟ್ ತಂಡದ ಕಪ್ತಾನ ಈಗ ಸದ್ಯಕ್ಕೆ ಇರುವಂತ ಪ್ರಸ್ತುತ ಕಪ್ತಾನ ಸತ್ಯ ಪರ್ಲಕೋಟಿ ಅವು ಅವರೊಟ್ಟಿಗೆ ಅವರ ವೆಲ್ಕಮ್ ಮಾಡ್ತಾರೆ. ಶುರುಗೆ ಸತ್ಯ ಪರ್ಲಕೋಟಿ ಅವನಿಗೆ ನಮಸ್ಕಾರ. ಒಂದು ಇಂಟರ್ವ್ಯೂ ಮಾಡೋಕೆ ಕೇಳಕ್ಕೆ ನೀವು ಒಂದು ಒಪ್ಪಿಗೆ ಕೊಟ್ಟು ನಿಮ್ಮ ತಂಡನ ಸೇರಿಸಿದ್ದು, ಇಷ್ಟೊಳ್ಳೆ ಒಂದು ಅರೇಂಜ್ಮೆಂಟ್ ಮಾಡಿದ್ರಿ. ಶುರುಗೆ ಧನ್ಯವಾದ. ಹಾಗೆ ಏಕೆಂದ್ರೆ ಇದು ಸಾಕಷ್ಟು ಜನ ನೋಡೋವಳು, ಈಗ ಅರೆಭಾಷೆ ಸಮುದಾಯದ ಸಾಕಷ್ಟು ಜನ ನೋಡೋವಳು, ಕ್ರಿಕೆಟ್ ಪ್ರೇಮಿಗೆ ನೋಡೋವಳು. ಶುರುಗೆ ನಾ ನಿಮ್ಮ ಸತ್ಯವರ ಪರಿಚಯ ಮಾಡಿದೆ, ಬಹುಶಃ ಎಲ್ಲ ಗೊತ್ತಿರೋದು ನಮ್ಮ ಕಮ್ಯುನಿಟಿ. ನಿಮ್ಮ ಪರ್ಲಕೋಟಿನ ಇತಿಹಾಸ, ಮನೆ ಇತಿಹಾಸ, ಅದರ ಬಗ್ಗೆ 1-2 ಮಾತು ಹೇಳಿ. ಮತ್ತೆ ನಿಮ್ಮ ಈ ನಿಮ್ಮೊಟ್ಟಿಗೆ ಇರುವಂತ ಇಬ್ಬ ವ್ಯಕ್ತಿಗಳ ಕೂಡ ನೀವು ಒಂದು ಪರಿಚಯ ಮಾಡಿಕೊಂಡು. ಎಲ್ಲಕ್ಕೂ ನಮಸ್ಕಾರ. ನಾವು ಪರ್ಲಕೋಟಿ ಕುಟುಂಬದ ಈಗಿನ ಸದ್ಯದ ತಂಡದ ನಾಯಕನಾಗಿ ಜವಾಬ್ದಾರಿ ವಹಿಸ್ಕೊಂಡಳೆ. ಇವು ನಮ್ಮ ಮೊದಲ 2000 ಇಸ್ವಿಲಿ ಕ್ರಿಕೆಟ್ ಮ್ಯಾಚ್ ನಡೆಯಕನ ಇವು ತಂಡದ ನಾಯಕರಾಗಿದ್ದು. ತದನಂತರ ಪರ್ಲಕೋಟಿ ದಯಾ ಅಂತೇಳಿ ಇವು ನಾಯಕರಾಗಿ ಜವಾಬ್ದಾರಿ ವಹಿಸಿದ ನಂತರ ನಾನು ಕ್ಯಾಪ್ಟನ್ ಆಗಿ ಜವಾಬ್ದಾರಿನ ತಗೊಂಡೆ. ನಾವು ಕೊಡಗು ಜಿಲ್ಲೆ ಮಡಿಕೇರಿ ತಾಲೂಕು ಬಿಳಿಗೇರಿ ಗ್ರಾಮದ ಒಂದು ಕುಟುಂಬ, ಪರ್ಲಕೋಟಿ ಕುಟುಂಬ. ಇಲ್ಲಿ ನಾವು ಮೂಲತಃ ಕೃಷಿಕರು, ಜೊತೆಗೆ ಜನ್ಮಭೂಮಿನೂ ಹೊಂದೇಳು ಇಲ್ಲಿ. ಇದಾದ ನಂತರ ನಮ್ಮ ಅಜ್ಜಂದ್ರು ಇಲ್ಲಿಂದ ಚೆಟ್ಟಳ್ಳಿ, ಕಟ್ಟೆಮಾಡು, ಅಲ್ಲಿಂದ ಕುಶಾಲನಗರ, ಮಡಿಕೇರಿ, ವಾಲ್ನೂರು, ರಂಗಸಮುದ್ರ, ಆಮೇಲೆ ಆಲೂರು, ಸಿದ್ದಾಪುರ ಕಡೆಗಳೆಲ್ಲ ಭೂಮಿನ ಪಡ್ಕೊಂಡು ಅಲ್ಲಿ ವಾಸವಾಗಿವಳು. ಇದು ನಮ್ಮ ಸದ್ಯದ ಕುಟುಂಬದ ಇತಿಹಾಸದ ಮೂಲ. ನಮ್ಮದು ಮೂಲ ಸುಬ್ರಹ್ಮಣ್ಯ ಕಡೆಯಿಂದ ಬಂದದಲ್ಲಿ ನಮ್ಮ ಹಿರಿಯರಿಂದ ನಾವು ಕೇಳಿ ತಿಳ್ಕೊಂಡಳು. ನನ್ನೊಟ್ಟಿಗೆ ತಿರುಪತಿ ಪರ್ಲಕೋಟಿ ಇವಳು. ಬಹುಶಃ ಈಗ ಒಂದು ಉತ್ಸುಕ ಆಗಿದೆ ಅರೆಭಾಷೆನ ಹೊಸ ಪ್ಲೇಯರ್ ಗಳಿಗೆ ಒಂದು ಪ್ರಶ್ನೆ ಇದೆ. ಈ ಅರೆಭಾಷೆ ಸಮುದಾಯದ ಗೌಡ ಕಪ್ ಶುರುವಾತಿನ ದಿನಗ ಹೆಂಗಿತ್ತು, ಯಾಗ ಸ್ಟಾರ್ಟ್ ಆಗ್ತದೆ ಕೆಲವು ಗೊತ್ತಿರಲಿಲ್ಲ. ಅದರ ಬಗ್ಗೆ ನೀವು ನಿಮ್ಮ ಅನುಭವದ ಮಾತಿಗೆ ಒಂದು ಹೇಳಿದ್ರಿ. ನಮಸ್ಕಾರ, ನನ್ನ ಹೆಸರು ಪರ್ಲಕೋಟಿ ತಿರುಪತಿ ಅಂತೇಳಿ. ನಾವು ಚೆಟ್ಟಳ್ಳಿ ವಾಸಿ. ನಮ್ಮ ಐನ್ ಮನೆಲ್ಲ ಬಂದು ಇಲ್ಲಿ ಬಿಳಿಗೇರಿಲಿರೋದು. ನಾವು 1999ರಲ್ಲಿ ಕ್ರಿಕೆಟ್ ಆಡಲಿಕ್ಕೆ ಶುರು ಮಾಡಿದ್ವು.
ಅದು ಕೆದಂಬಾಡಿಯವರು ಶುರು ಮಾಡಿದಂಥ ಒಂದು ಗ್ರಾಮವಾರು ಟೂರ್ನಮೆಂಟ್. ಅದರಲ್ಲಿ ನಮ್ಮ ತಂಡ ಭಾಗವಹಿಸಿತ್ತು. ನಾನು ಅಚಾನಕ್ಕಾಗಿ ಇಲ್ಲಿ ಸೇರಿಕೊಂಡೆ. ಅಲ್ಲಿಂದ ನಂತರ ಶುರುವಾದಂಥ ಇದು 2000 ಇಸವಿಯಲ್ಲಿ 2001 ಕೆದಂಬಾಡಿಯವರು ನಡೆಸಿದ್ದು. 2002ರಲ್ಲಿ ನಮ್ಮ ಪರ್ಲಕೋಟಿಯವು ಕೊಡಗು ಸಾಂಸ್ಕೃತಿಕ ಅಕಾಡೆಮಿ ಅಧ್ಯಕ್ಷರಾದ ತುಮತಜ್ಜಿ ಗಣೇಶ್ ಅವರ ನೇತೃತ್ವದಲ್ಲಿ ಒಂದು ಟೂರ್ನಮೆಂಟ್ನ ಆರ್ಗನೈಸ್ ಮಾಡಿದ್ದು. ಅಲ್ಲಿಂದ ಕಂಟಿನ್ಯೂ ಆದಂಥದ್ದು 2002, 2003 ಹೀಗೆ ಕಪ್ ಬರ್ತಾ ಇದ್ದು. 2002ರಲ್ಲಿ ದಂಬೆಕೊಡಿಯವು, 2003ರಲ್ಲಿ ಬೇರೆ ನಾವು ಹೋಸ್ಟ್ ಮಾಡಿದ್ದು. 2003ನೇ ಇಸವಿಯಲ್ಲಿ ನಾವು ಕಪ್ಪು ಗೆಲ್ಲುವಂಥ ಒಂದು ಟೀಮ್ ಆಗಿ ಹೊರಹೊಮ್ಮಿ ಚಾಂಪಿಯನ್ಸ್ ಆದವು. ಆ ನಂತರ ನಮ್ಮ ತಂಡ ತುಂಬ ಉತ್ತಮವಾಗಿ ಆಡ್ಕೊಂಡು ಬಂದು ಸುಮಾರು ನಿಮಗೆ ಗೊತ್ತಿರೋಂಗೆ 26 ಕಪ್ಗಳನ್ನು ಹೊಡ್ಕೊಂಡ್ರು. ಅದರಲ್ಲಿ ಸುಮಾರು 17 ಕಪ್ಗ ವಿನ್ನರ್ಸ್ ಆಗಿ, ಸುಮಾರು ಒಂದು 9 ರನ್ನರ್ಸ್ ಆಗಿ, ಮತ್ತು ಅದೇ ಅನೇಕ ಇಂಡಿವಿಜುವಲ್ ಪ್ರೈಸಸ್ ತಗೊಂಡು ತುಂಬ ಉತ್ತಮ ರೀತಿಯಲ್ಲಿ ಆಡ್ಕೊಂಡು ಬಂದಳು. ಈಗ ಸಹ ಟೀಮ್ ತುಂಬ ಚೆನ್ನಾಗಿ ಹುಟ್ಟಿಯಾಗಿ ಹೇಳಿದ್ರೆ ಆಗ ತುಂಬ ಮಕ್ಕ ಕಮ್ಮಿ ಇದ್ದು, ಈಗ ಒಳ್ಳೊಳ್ಳೆ ಎಮರ್ಜಿಂಗ್ ಪ್ಲೇಯರ್ಸ್ ಸೇರ್ಕೊಂಡಳು. ತುಂಬ ಮಕ್ಕ ಹೊಂದ್ಕೊಂಡು ಟೀಮ್ ತುಂಬ ಚೆನ್ನಾಗಿ ಆಗ್ತಟ್ಟು. ಈಗ ಸದ್ಯದ ಮಟ್ಟಿಗೆ ಕೊಡಗು ಗೌಡ ಅಥವಾ ದಕ್ಷಿಣ ಕನ್ನಡ ಗೌಡ ಸಮಾಜಕ್ಕೆ ಕಂಪೇರ್ ಮಾಡಿದ್ರೆ ನಮ್ಮ ಪರ್ಲಕೋಟಿ ತಂಡ ಒಂದು ಟಾಪ್ ಲೀಡ್ ಅಂತ ಹೇಳ್ಕೊಂಡು ತುಂಬ ಹೆಮ್ಮೆ ಅನಿಸಿದೆ. ಯಾಕೆಂದರೆ ಈಗಲೂ ಸಹ ಒಂದು ಎಮರ್ಜಿಂಗ್ ಪ್ಲೇಯರ್ಸ್ ಯಾವ ರೀತಿ ಹೇಳಿದ್ರೆ 11 ಪ್ಲೇಯರ್ಸ್ ಇನ್ಕ್ಲೂಡಿಂಗ್ ಸಬ್ಸ್ಟಿಟ್ಯೂಟ್ಸ್ ಎಲ್ಲವೂ ಪ್ಲೇಯರ್ಸೇ ತುಂಬ ಚೆನ್ನಾಗಿ ಆಡುವೆ. ಎಲ್ಲ ಆಲ್ರೌಂಡರ್ಸ್, ಒಳ್ಳೆ ಮ್ಯಾಚ್ ವಿನ್ನರ್ಸ್. ತುಂಬ ಖುಷಿಯಾದೆ ನಮ್ಮ ತಂಡದ ಬಗ್ಗೆ ಹೇಳಿಕೆ. ನೀವು ಆ ಶುರುವಾತಿನ ದಿನಗೆ ಹೇಳಿದ್ರಿ, ಆಗ ನೀವು ಟೀಮ್ ಕ್ಯಾಪ್ಟನ್ ಆಗಿದ್ದೀರಲ್ಲ, ಆಗ ನೀವು 11 ಪ್ಲೇಯರ್ಸ್, ಈಗ ನಿಮ್ಮದು ಸಾಲಿಡ್ ಟೀಮ್ ಉಂಟು. ಆಗ ನಿಮ್ಮ ಟೀಮಲ್ಲಿ ಆ ಟೀಮ್ ಕಟ್ಟುವ ಒಂದು ಚಾಲೆಂಜಸ್ ಹೆಂಗಿತ್ತು? ಪ್ಲೇಯರ್ಗೆ ಇದ್ದ ನಿಮ್ಮ ಒಟ್ಟಿಗೆ ಎಲ್ಲ ಬೌಲಿಂಗ್ ಎಲ್ಲ ಬರ್ತಿತ್ತಾ, ಬ್ಯಾಟಿಂಗ್ ಬರ್ತಿತ್ತಾ, ಅಥವಾ ನಿಮ್ಮ ಹೆಂಗಿತ್ತ ತಯಾರಿಗೆ? ಆಗದ ಟೀಮ್ ಹೇಗೆ ಅಂತ ಹೇಳಿದ್ರೆ ಮಕ್ಕಳನ್ನ ಕೂಡಿಸುವಂತ ಒಂದು ಸನ್ನಿವೇಶ ತುಂಬಾ ಕಷ್ಟ ಆಗ್ತದೆ. ಎಲ್ಲ ದೂರ ಇರೋ ಎಲ್ಲ ಆಗ ನಾವು ತುಂಬಾ ದೊಡ್ಡ ಫ್ಯಾಮಿಲಿ ಆದ ಕಾರಣ ಯಾರ್ಯಾರು ಎಲ್ಲಿರೋ ತಿಳುವಂಥದ್ದು ಭಾರಿ ಕಷ್ಟ ನಮಗೆ. ಅವ್ರನ್ನ ಹುಡ್ಕೋದು, ಅವ್ರನ್ನ ಆಗ ಫೋನ್ ಕಾಂಟ್ಯಾಕ್ಟ್ ಮಾಡ್ಕೊಂಡು ಅವ್ರನ್ನ ಕರ್ಕೊಂಡು ಸೇರಿಸ್ಕೊಂಡು ಒಂದೇ ಕಡೆ ಸೇರಿಸುವಂತ ತುಂಬ ಕಷ್ಟ ಆಗ್ತಿತ್ತು. ಯಾಕಂದ್ರೆ ಒಂದು ಗ್ರೌಂಡ್ ಆಡೋಕ್ಕಿತ್ತು. ಎಲ್ಲ 11 ಪ್ಲೇಯರ್ಸ್ ಇನ್ ಒನ್ ಗ್ರೌಂಡ್ ಆಡೋದು ಭಾರಿ ಕಷ್ಟ. ಎಲ್ಲ ಸೋಮಪೇಟೆಯಿಂದ ಬರೋಕ್ಕಿತ್ತು, ಕುಶಾಲನಗರದಿಂದ ಬರೋಕ್ಕಿತ್ತು, ಮತ್ತೆಲ್ಲ ಸಣ್ಣ ಸಣ್ಣ ಮಕ್ಕಳು ಇದ್ದು. ಈಗ ಕ್ಯಾಪ್ಟನ್ ಕೆಲವು ಸೀನಿಯರ್ಸ್ ಪ್ಲೇಯರ್ಸ್ ನಮ್ಮ ಆಡಿದವು 4-5 ಜನ ಹೇಳಕ್ಕೆ, ಬಾಕಿ ಎಲ್ಲ ಹೊಸ ಮಕ್ಕ. ನಾ ಇಟ್ಕೊಂಡಿದ್ದವು ಈಗ ನಮ್ಮ ಹೀಗೆ ಪ್ರಸ್ತುತ ಕ್ಯಾಪ್ಟನ್ ಸತ್ಯ, ಸಜನ್, ದರ್ಶು, ಆಗಲ್ಲ ಅವು ತುಂಬ ಏಜ್ಲಿ ತುಂಬ ಡಿಫ್ರೆನ್ಸ್ ಉಂಟು ನಮಗೆ ಅವೆಲ್ಲ. ಸೊ ಅವು ಅವರ ಮುಖಾಂತರ ಕಾಂಟ್ಯಾಕ್ಟ್ ಮಾಡಿ ಒಂದು ಸೇರಿಸಿ ಒಂದು ಮರಗೋಡು ಅಥವಾ ಮೇಕೇರಿ ಆ ಗ್ರೌಂಡ್ಗಳಲ್ಲಿ ಅಥವಾ ಗದ್ದೆಗಳಲ್ಲಿ ಆಡಿ ಒಂದು ಟೀಮ್ನ ಫಾರ್ಮೇಟ್ ಮಾಡ್ಕೊಂಡು ನಾವು ಆಡ್ತಾ ಇದ್ವಿ. ಈಗ ಒಂದು ಪ್ರಶ್ನೆ ಉಂಟು. ಈ ಪರ್ಲಕೋಟಿ ತಂಡ ಹೆಂಗೆ ಹುಟ್ಟಿ ಕಾಣಿತ್ತು? ಯಾರೊಂದು ಹುಟ್ಟಿ ಕಾಣಿತ್ತು? ಯಾರಿಗೆ ಆಸಕ್ತಿ ಬಂತು? ಮತ್ತೆ ನಿಮ್ಮ ಒಂದು ಉದ್ದೇಶ ಏನಿತ್ತು ಆ ಟೀಮ್ ಕಟ್ಟಿಗೆ ಅಂತ ಹೇಳಿ? ಮೊದಲನೇದಾಗಿ ನಾವು ಟೀಮಲ್ಲಿ ಒಂದು ಟೀಮ್ ಕಟ್ಟಿಂಗ್ ಆಸಕ್ತಿ ತಡೆ ಕೆದಂಬಾಡಿ ಅವರ ನಡೆದ ಮೊದಲನೇ ಟೂರ್ನಮೆಂಟ್, ಜೊತೆಗೆ ಕೊಡಗು ಗೌಡ ಸಂಸ್ಕೃತಿ ಅಕಾಡೆಮಿ ನಡೆಸಿದ ಕ್ರಿಕೆಟ್ ಟೂರ್ನಮೆಂಟ್ ಇಂದ ನಮಗೆ ಒಂದು ಆಡುವ ಆಸಕ್ತಿ ಬತ್ತು. ಯಾಕೆಂತಂದ್ರೆ ನಾವು ಕಾಲೇಜ್ ಲೆವೆಲ್ ಎಲ್ಲ ಪ್ಲೇಯರ್ ಅವರವ್ರ ಊರುಗಳಲ್ಲೇ ಆಡ್ಕೊಂಡಿದ್ದು. ಅದಾದ ನಂತರ ಈ ಗೌಡ ಕುಟುಂಬಗಳ ಒಂದು ಮ್ಯಾಚ್ ಬರ್ತದಕ್ಕೆ ನಾವೆಲ್ಲ ಒಟ್ಟಿಗೆ ಸೇರಿಬಿಟ್ಟು ಒಂದು ಟೀಮ್ ನ ಮಾಡ್ಕೊಂಡು, ಇದು ನಮಗೆ ತುಂಬಾ ಆಸಕ್ತಿ ಬಗ್ಗೆ ಕಾರಣ ಆಯ್ತು. ಆ ಟೂರ್ನಮೆಂಟ್ ನಡೆದದೇ ನಮಗೆ ಒಂದು ಆಸಕ್ತಿ ಬಗ್ಗೆ ಕಾರಣ ಆಯ್ತು. ಆ ಟೈಮಲ್ಲಿ ನಮಗೆ ಅಷ್ಟಾಗಿ ಎಲ್ಲ ಸಣ್ಣ ಸಣ್ಣ ಏಜ್ ಇದು ಗಿರಿಯಣ್ಣ ಬಿಟ್ರೆ ಯಾರಿತ್ತಲ್ಲ. ಆ ಟೈಮಲ್ಲಿ ನಮಗೆ ಒಂದು ಟೀಮಿಗೆ ಸಪೋರ್ಟಿವ್ ಆಗಿ ಪರ್ಲಕೋಟಿ ರವಿ ತೇಳಿ, ಅವು ಈಗ ತೀರಿ ಹೋಗಳು, ಅವು ನಮ್ಮ ಟೀಮ್ ನ ಮ್ಯಾನೇಜರ್, ಕೋಚರ್ ಆಗಿ ನಮ್ಮನ್ನ ಆ ಟೈಮಲ್ಲಿ ನಮಗೆ ತುಂಬಾ ಸಪೋರ್ಟಿವ್ ಆಗಿದ್ದು. ಅವು ಅಂತಾರಾಷ್ಟ್ರೀಯ ಹಾಕಿ ಕ್ರೀಡಾಪಟು ಆಗಿದ್ದು, ಅದು ನಮಗೆ ಹೆಮ್ಮೆ ವಿಷಯ. ಅವು ನಮ್ಮನ್ನ ಆ ಟೈಮಲ್ಲಿ ನಮಗೆ ಸ್ಪೋರ್ಟ್ಸ್ ಬಗ್ಗೆ ಏನು ಗೊತ್ತಿಲ್ಲದಕ್ಕೆ ಒಳ್ಳೆ ಗೈಡ್ ಮಾಡ್ದು. ತದಾದ ನಂತರ ಅವು ತೀರ್ಕೊಂಡ ಮೇಲೆ ನಮ್ಮ ಪರ್ಲಕೋಟಿ ನಂದ ಅಂತೇಳಿ ಇವು ಅಷ್ಟೇ ನಮ್ಮ ಟೀಮ್ನ ನಮಗೆ ಎಲ್ಲಾ ತರದಲ್ಲಿ ಸಪೋರ್ಟ್ ಮಾಡಿ ಪ್ರೋತ್ಸಾಹ ನೀಡಿದವು. ಇವು ಜೊತೆಗೆ ಇವು ಬಾಲಕೃಷ್ಣ ಬೆಲ್ಲು ತೇಳಿ, ದರ್ಶನ್ ಅವ್ರ ಪಪ್ಪ, ಇವು ನಮಗೆ ಆಗಂದನು ನಾವು ಟೀಮ್ ಸಣ್ಣ ಪ್ರತಿ ಜಾಗಕ್ಕೆ ಎಲ್ಲಾ ಟೂರ್ನಮೆಂಟ್ ಗಳಿಗೆ ಬಂದು ಇದುವರೆಗೂ ಪ್ರತಿ ಮ್ಯಾಚಿಗೆ ಬಂದು ನಮಗೆ ಪ್ರೋತ್ಸಾಹ, ಬೆಂಬಲ, ಗೆಲುವಿಗೆ ಒಂದು ಸಹಕಾರ ನೀಡಿಕೆ ಇದುವರೆಗೆ ನಮ್ಮ ಒಟ್ಟಿಗೆ ಓಡು. ಇದರ ಜೊತೆಗೆ ನಮಗೆ ಪರ್ಲಕೋಟಿ ಕುಟುಂಬದವು ಹಿರಿಯರು, ಕಿರಿಯರು ಎಲ್ಲವೂ ತುಂಬಾ ಸಹಕಾರ ನೀಡಳು. ನಾವು ಮ್ಯಾಚ್ ಗೆದ್ದಾಕನ ನಮಗೆ ಎಲ್ಲಾ ರೀತಿಯಲ್ಲಿ ಪ್ರೋತ್ಸಾಹ ನೀಡಿ ನಮಗೆ ತುಂಬಾ ಬೆಂಬಲವಾಗಿ ನಿಂತಳು. ಕೊಟ್ಟ ಗೂಡೆಗಾಗ್ಲಿ, ಮದುವೆಯಾಗಿ ಬಂದವು ಎಲ್ಲವೂ ನಮಗೆ ಊರವು, ಗೌಡ ಜನಾಂಗದವು ಎಲ್ಲವೂ ನಮಗೆ ಪ್ರೋತ್ಸಾಹ ನೀಡಳು. ಕುಟುಂಬದ ಒಟ್ಟಿಗೆ ಅವರ ಮನೆವು ಅಂದ್ರೆ ಟೀಮ್ ಒಟ್ಟಿಗೆ ಮನೆಯವರ ನಿಮ್ಮ ನೆರೆಕರೆವು ಕೂಡ ಒಟ್ಟಿಗೆ ನಿಮ್ಮ ಈ ಆರ್ಗನೈಸರ್ ಕೂಡ ಇದಕ್ಕೊಂದು ಕಾರಣನೇ ಆದವಲ್ಲ. ಒಂದು ಮನೆಯಿಂದ ಅದು ಒಗ್ಗಟ್ಟಲ್ಲಿ ಒಂದು ತಂಡ ಬಾಕೆ ಆರ್ಗನೈಸ್ ಮಾಡೋವಿದ್ದರೆ ಒಂದು ತಂಡ ಬೆಳೆದಿದೆ ಅಲ್ಲಿ. ಬಹುಶಃ ಶುರುವಾತ ದಿನಗಳಲ್ಲಿ ಬಂದಂತ ಕೆದಂಬಾಡಿ ಅವರ ಮನೆತನದವು ನಡೆಸಿದಂತ ಕ್ರಿಕೆಟ್ ಹೇಳಿದ್ರಿ. ಸಾಧ್ಯತೆ ನಾವು ಅವರೊಟ್ಟಿಗೆ ಒಂದು ಇಂಟರ್ವ್ಯೂ ಮಾಡಿಕೆ ಒಂದು ಪ್ರಯತ್ನ ಪಟ್ಟನೆ
ಅವರೊಟ್ಟಿಗೆ ಕೂಡ ತಿಳ್ಕೊಂಬ ವಿಷಯ ಸುಮಾರು ಉಂಟು. ಧನ್ಯವಾದ ಈ ವಿಷಯ ಹಂಚಿಕೊಳ್ಳೋದಕ್ಕೆ. ನಮ್ಮೊಟ್ಟಿಗೆ ಪರ್ಲಕೋಟಿ ತಂಡದ ಎರಡನೇ ಕಪ್ತಾನ್ ಆಗಿದ್ದಂತು ದಯಾ ಅವರ ಪರ್ಲಕೋಟಿ. ಇವರ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು ಅಂತ ಕೇಳುವ. ನೀವು ಹೇಳಕ್ಕೋ ನಿಮ್ಮ ದಿನಕ್ಕೆ ಹೆಂಗಿತ್ತು, ಶುರುನ ದಿನಕ್ಕೆಲ್ಲ ಅಂತ. ಕ್ರಿಕೆಟ್ ಆಟೋ ದಿನಾಗ ಹೆಂಗಿತ್ತು ಹೇಳ್ರೆ, ನಮ್ಮ ಫಸ್ಟ್ ಕಪ್ತಾನ್ ಬಂದು ಗಿರಣ್ ಆಗಿತ್ತು. ಸೆಕೆಂಡ್ ಕಪ್ತಾನ್ ಆಗಿ ನಾನು ಟೀಮ್ ನ ಮುಂದುವರ್ಸ್ಕೊಂಡು ಹೋದೆ. ಅದಾಗಿ ಸ್ವಲ್ಪ ಟೈಮಲ್ಲಿ ನಾನು ಜಾಬ್ ಮೇಲೆ ಬೆಂಗಳೂರು ಸೇರಿದೆ. ಅದಾದ್ಮೇಲೆ ಇಲ್ಲಿ ಹುಡುಗರಿಗೆ ಜನ ಇಲ್ಲ ಯಾಕಂದ್ರೆ ನಾನು ಅಲ್ಲಿಂದ ಬಂದು ಆಡಿ ಗೆಲ್ಸಿ ಕೊಟ್ಟ ಮ್ಯಾಚ್ಗೂ ಓಡೋ. ಬಟ್ ಈಗಳು ಪ್ಲೇಯರ್ಸ್ ಇಲ್ಲ ಹೇಳ್ರಿ, ಈಗಲೂ ನಾನು ರಜೆ ಹಾಕಿ ಬಂದು ಆಡ್ದೆ. ಟೀಮ್ ನಮ್ದು ಎಲ್ಲದು ಒಗ್ಗಟ್ಟು ಲೈಕ್ ಆಡಿಕೊಂಡು ಹೋದೆ. ನೀವು ಇತ್ತೀಚೆಗೆ ಆಡ್ತೋಳ್ರಿ ಸುಳ್ಳೆಲಿ ಪರ ವಿನೋದ್ ಕಾಂಬ್ಳಿ ತಿಳ್ವೆ ಮಡಿಕೇರಿನ ಬಾಬು ವಿನೋದ್ ಕಾಂಬ್ಳಿ ತಿಳ್ರಿ ದಯಾ ಅಂತೇಳಿ ಬಂದ ಹೆಸರು. ಹಾಗೆ ಅದೊಂದು ನಿಮ್ಮನ್ನು ಗುರುತುಂಟು ಸುಳ್ಳೆಲ್ಲ ಹುಡುಗರಿಗೆ. ಹೌದು, ನಾನು ಇತ್ತೀಚೆಗೆ ಆಡಿಲ್ಲ. ಲಾಸ್ಟ್ ಟೈಮ್ ವಿನ್ನರ್ಸ್ ಅಲ್ಲಿ ಮರಗೋಡ್ ಕಪ್ ಅಲ್ಲಿ ನಾನು ಆಡಿ. ತುಂಬಾ ಹಿರಿಯ ವ್ಯಕ್ತಿ ಕೂಡ ಪರ್ಲಕೋಟಿ ತಂಡದಲ್ಲಿ ಆಡ್ತಾಳೋ, ಕಿರಿಯ ವ್ಯಕ್ತಿ ಕೂಡ ಆಡ್ತಾಳೋ. ಒಂದು ಮಿಕ್ಸ್ ಟೀಮ್, ಎಲ್ಲಿ ಕೂಡ ಅವರ ಬಲಿಷ್ಠತೆಗೆ ಕುಂದುಬಾರ್ಲೆ ಟೀಮ್ ಕಪ್ಪು ಹೊಡೆದೇ ಅಂತ ಒಂದು ತಂಡ ಪರ್ಲಕೋಟಿ. ಇನ್ನಷ್ಟು ಮಾತಾಡಮ್ಮ, ಇನ್ನು ಕೆಲವಷ್ಟು ಪ್ರಶ್ನೆ ಕೊಟ್ಟು ಕೆಲವೊಂದು ಜನ ಟೀಮ್ ಮೆಂಬರ್ ನಮ್ಮೊಟ್ಟಿಗೆ ಜಾಯ್ನ್ ಆದವೆ. ಇವು ಬೇರಿಕೆ ವೇಣುತೇಳಿ, ಇವು ನಮ್ಮ ತಂಡಕ್ಕೆ ಮೊದಲಿಂದಲೂ ಅಂದ್ರೆ 2000 ಇಸ್ವಿಯಿಂದನೂ ನಮ್ಮೊಟ್ಟಿಗೆ ಪ್ರತಿ ಮ್ಯಾಚಿಗೆ ಬಂದು ನಮ್ಮೊಟ್ಟಿಗೆ ಸಪೋರ್ಟಿವ್ ಆಗಿದ್ದು ನಮ್ಮ ಗೆಲ್ಲಿಕೆ ಒಂದು ಕಾರಣಕರ್ತರಾದವು. ಇವಕ್ಕೆ ನಾವು ಧನ್ಯವಾದಗಳನ್ನ ಹೇಳುವೆ. ಯಾಕಂದ್ರೆ ಎಲ್ಲವೂ ಸಪೋರ್ಟ್ ಮಾಡ್ಯಾವ, ನಮ್ಮ ಫ್ಯಾಮಿಲಿನೂ ಎಲ್ಲವೂ ಬಂದಳು. ಇವು ಮಾತ್ರ ಅಲ್ಲ, ಎಲ್ಲ ನಮ್ಮ ಹೊರಗಿನವು ಬಂದಳು, ನೆಂಟರಿಗೆ ಬಂದ ಎಲ್ಲ ಸಪೋರ್ಟ್ ಮಾಡ್ಲು. ಇವು ಯಾಕೆಂದ್ರೆ ಇವು ಮತ್ತೆ ಬಾಲಕೃಷ್ಣ ಬೆಲ್ಲು ಅಂತ ಹೇಳಿದವು. ಆಗಂದ ಪ್ರತಿ ಮ್ಯಾಚಿಗೂ ನಮ್ಮೊಟ್ಟಿಗೆ ಕ್ರಿಕೆಟ್ ಪ್ಲೇಯರ್ಗೆ ಯಾರು ಒಬ್ಬರು ಮಿಸ್ ಆದ್ರು ಇವು ಮಾತ್ರ ಮಿಸ್ ಮಾಡ್ಕೊಂತಿತ್ಲೆ. ಪ್ರತಿ ಮ್ಯಾಚಿಗೆ ಬಂದು ನಾವು ಸೋಲೋ ಮೂಮೆಂಟ್ ಇರ್ಕನ ಚೇರಪ್ ಮಾಡಿ ನಮ್ಮನ್ನ ಗೆಲ್ಲಿಸಿಕೆ ಒಂದು ಕಾರಣಕರ್ತರು ಇವು. ಅವನ್ನ ನಾವು ನೆನಪಿಸ್ಕೊಳಕ್ ಇಷ್ಟಪಟ್ಟನೆ. ನೀವು ಕಂಡ 2025 ನಡುವ ಪರ್ಲಕೋಟಿ ಟೀಮ್ ಹೆಂಗುಂಟು? ಆಗ ಮಕ್ಕ ಕಮ್ಮಿ ಇದ್ದು, ಆಗಲ್ಲ ದೊಡ್ಡ ದೊಡ್ಡ ಹಿರಿಯರೇ ಆಡ್ತಿದ್ದೆ. ಸ್ವಲ್ಪ ಸಣ್ಣ ಮಕ್ಕ, ಈಗ ಮಕ್ಕ ಬೆಳೆದು ಬಂದಳು. ಆಗಂದೆ ನಾನು ಒಂದು ಕೆಲಸ ಬಿಟ್ಟು ಒಂದು ಟೀಮಿಗೆ ಒಂದು ಸಪೋರ್ಟ್ ಕೊಟ್ಕೊಂಡು, ಅವು ನಂಗೆ ಎಂಗೇಜ್ಮೆಂಟ್ ಕೊಟ್ಕೊಂಡು ನಾನು ಅವರೊಟ್ಟಿಗೆ ಹೋಗ್ತಿದ್ದೆ. ಒಳ್ಳೆ ನಂಗೆ ಖುಷಿ ಆದೆ. ಬೇರೆ ಟೀಮ್ಗಳಿಗೆ ಇವರಲ್ಲಿ ಕಂಡಳರಿ, ಅದು ಬೇರೆ ಟೀಮ್ಗಳಿಗೆ ಕಂಡತ್ಲೆ. ಟೀಮಿಲಿ ಒಂದು ಕ್ಯಾಪ್ಟನ್ ಅವು ಹೇಳಿದಂಗೆ ಮಕ್ಕಳ ಕೇಳ್ಕೊಂಡು ಆಡೋಕು ಅದು ಮೈನ್. ಮತ್ತೆ ಬೈದೆ ತಳಿ ಸಿಟ್ಟು ಮಾಡ್ಕೊಂಡು ಅದು ಮಾಡ್ಕನಕ ಅದು ಆಡ್ತಾವಳ, ಬೈದೆ ಬಯಸ್ಕೊಂಡವೆ ಆಡ್ತಾವಳಲ್ಲ, ಅದು ಖುಷಿ. ಹೌದು, ಅದು ಗ್ರೌಂಡ್ ಇಲ್ಲಿ ಮಾತ್ರ ಹಂಗೆ ಆಡಿಕೊಂಡು ಲಾಕೆ ಮುಂದಕ್ಕೆ ಬರೋಗುತ್ತೆ ನಾನು ಕೇಳ್ಕೊಂಡು. ಇನ್ನಷ್ಟು ಪರ್ಲಕೋಟಿ ತಂಡದ ಸದಸ್ಯರು ಅವ್ರೊಟ್ಟಿಗೆ ಕೂಡ ಮಾತಾಡೋಕು. ಇವು ಪರ್ಲಕೋಟಿ ಶನತ್ ಅಂತೇಳಿ ಹಲವು ವರ್ಷಗಳು ನಮ್ಮ ಕ್ರಿಕೆಟ್ ಟೀಮ್ ಈಗಲೂ ಆಡ್ತಾವ ಔಟು. ಇವ ನಮಗೆ ಕ್ರಿಕೆಟ್ ಈ ಕುಟುಂಬವಾರು ಕ್ರಿಕೆಟ್ ನಡೆಯುವಾಗ ಒಂದು ಕಾರಣದಿಂದ ಇವ ನಮಗೆ ಪರಿಚಯ ಆಯ್ತು. ಯಾಕೆಂದ್ರೆ ಇವ ದೂರದ ಮಂಡ್ಯಲ್ಲಿ ಇದ್ದವ. ಆಗ ಫೇಸ್ಬುಕ್ ಮೂಲಕ ಇವ ನಮಗೆ ಒಂದು ಆಟಗಾರ ಪರ್ಲಕೋಟಿ ಮನೆತನದ ಒಂದು ಆಟಗಾರ ಸಿಕ್ಕಿತ್ತು. ಅದನ್ನ ನಾವು ಹೇಳ್ಕೊಳಕ್ಕೆ ಇಷ್ಟಪಡ್ತಾನೆ. ಯಾಕಂದ್ರೆ ಅವನು ದೂರಲ್ಲಿದ್ದ ಅವಂಗೂ ನಮ್ಮನ್ನ ಯಾರನ್ನ ಪರಿಚಯ ಇತ್ಲೆ, ನಮಗೂ ಇವನ ಪರಿಚಯ ಇತ್ಲೆ. ಆ ಕ್ರಿಕೆಟ್ ಇಂದಾಗಿ ನಮಗೆ ಒಂದು ಪ್ಲೇಯರ್ ಸಿಕ್ಕಿತ್ತು, ಒಬ್ಬ ನಮ್ಮ ಒಂದು ಬ್ರದರ್ ಸಿಕ್ಕಿತ್ತು ತಿಳ್ಕೊಳಕ್ಕೆ ನಾನು ಇಷ್ಟಪಟ್ಟನೆ. ಸನತ್ ಪರ್ಲಕೋಟಿ ನಮಸ್ಕಾರ. ನೀವು ಫೇಸ್ಬುಕ್ ಅಲ್ಲಿ ನಿಮ್ಮ ಕುಟುಂಬದವರೊಟ್ಟಿಗೆ ಸಿಕ್ಕಿದಾರೆ ಅಂತ ಹೇಳಿದ್ರಿ. ಅದಾಗಿ ಟೀಮ್ ಅಲ್ಲಿ ಪ್ಲೇಯರ್ ಆದ್ರಿ, ಟೀಮ್ ಒಬ್ಬ ಮೆಂಬರ್ ಆದ್ರಿ. ನಿಮ್ಮ ಒಂದು ಅನುಭವ ಏನು ಪರ್ಲಕೋಟಿ ತಂಡದ ಒಳಗೆ? ಶುರುಲಿ 2010 ನನ್ನ ಫೇಸ್ಬುಕ್ ಅಲ್ಲಿ ಕಾಂಟ್ಯಾಕ್ಟ್ ಮಾಡಿದ್ರು ಹೇಮಂತ್ ಪರ್ಲಕೋಟಿ. ಅವ್ರನ್ನ ಈಗಲೂ ನೆನ್ಸ್ಕೊಳಕ್, ಅವರಿಂದ ನಾನು ಇಲ್ಲಿ ಟೀಮಿಗೆ ಸೇರ್ಕೊಳಕ್ಕೆ ಒಂದು ಹೆಲ್ಪ್ ಆಯ್ತು. ಅಲ್ಲಿಂದ ನಾನು ಆಗ ಡಿಗ್ರಿ ಮಾಡ್ತಿದ್ದೆ PS ಕಾಲೇಜ್ ಮಂಡ್ಯದಲ್ಲಿ. ನೈಟ್ ಕಾಲೇಜ್ ಮುಗಿಸಿ ನೈಟ್ ಹೊರಟು ಬೆಳಗ್ಗೆ ಒಂದು ಮ್ಯಾಚ್ ಆಡಿ ಪುನಃ ವಾಪಸ್ ಹೋಗಿ ಅದೊಂದು ಸೆಲೆಬ್ರೇಷನ್ ಅಂತ ಹೇಳ್ಬೋದು. ಯಾವಾಗ್ಲೂ ಟೀಮಿಗೋಸ್ಕರ ಆಡೋದು ಒಂದು ಪ್ರೈಡ್. ಆ ಪ್ರೈಡಿಗೋಸ್ಕರ ನಾನು ಯಾವಾಗ್ಲೂ ಬರ್ತಾ ಇದ್ದೆ. ಇಲ್ಲೂ ಕೂಡ ಕಾರ್ಪೊರೇಟ್ ಜಾಬ್ ಮಾಡ್ತಾ ಇದೀನಿ. ಯಾವಾಗ ಟೈಮ್ ಸಿಗುತ್ತೆ ಆಗ ಬಂದು ಟೀಮಿಗೋಸ್ಕರ ಆಡ್ತೀನಿ. ಯಾವಾಗ ಟೀಮ್ ಪ್ಲೇಯರ್ ಅನ್ಅವೈಲಬಿಲಿಟಿ ಇರುತ್ತೆ ಆಗ ನಾನು ಯಾವಾಗ್ಲೂ ಇಲ್ಲಿ ಬಂದು ಆಡಕ್ಕೆ ಒಂದು ಇಷ್ಟಪಡ್ತೀನಿ. ಯಾಕಂದ್ರೆ ಟೀಮ್ ಪರ್ಲಕೋಟಿ ಅನ್ನೋದು ಎಲ್ಲ ಕಡೆ ಕೇಳ್ಬೇಕು ಅನ್ನೋದು ನಂದೊಂದು ಆಸೆ. ಸೊ ಅದು ಯಾವಾಗ್ಲೂ ಹೀಗೆ ಇರ್ಲಿ ಅಂತ ಆಶಿಸ್ತೀನಿ. ಅದ್ರ ಜೊತೆಗೆ ಕಿರಣ್ ಅಂತೇಳಿ, ಇವು 3 ಜನ ಅಣ್ಣ ತಮ್ಮಂದ್ರು. ನಯನ್ ಅಂತೇಳಿ ಅವ ಆರ್ಮಿಲಿ ಇಟ್ಟು, ಇವು ಆರ್ಮಿ ರಿಟೈರ್ಡ್ ಆಗಿ ಈಗ ಮನೇಲಿ ಹೇಳೋ. ಇವನು ಆಗ ನಮ್ಮ ಹಿರಿಯ ಟೀಮ್ಲಿ 3 ಜನ ಒಂದು ಒಳ್ಳೆ ಆಟಗಾರ. ಇವರನ್ನ ನಯನ ತಿಳಿದು ಒಂದು ಒಳ್ಳೆ ಬೌಲರ್ ಆಗ ನಮ್ಮ ಟೀಮ್ಲಿ ಮೇನ್ ಬೌಲರ್ ಆಗಿತ್ತು. ಅನೇಕ ಮ್ಯಾಚ್ಗಳನ್ನ ಗೆಲ್ಸಿ ಕೊಡಕ್ಕೆ ಅವ ಕಾರಣರಾಗಿತ್ತು. ನಾನು ಪರ್ಲಕೋಟಿ ಶರತ್, ಮಾಜಿ ಸೈನಿಕ. ಸದ್ಯ ನಾನು ಕ್ರಿಕೆಟ್ ಫಸ್ಟ್ 2004 ಟ್ರೋಫಿ ಗೆಲ್ಲಕನ. ಆಗ ಎರಡದಂಗೆ ಮತ್ತೆ ಜನ ಮಕ್ಕ ಕಮ್ಮಿ, ಜಸ್ಟ್ ಎಲ್ಲ ಸೀನಿಯರ್ ನಾವು ಆಡ್ತಾ ಇದ್ವು. ನಾವು ಆರ್ಮಿಲಿದ್ದು, ಅಣ್ಣನೂ ಆರ್ಮಿಲಿ ಇತ್ತು. ಆಗ ನಾವು ಕಷ್ಟಪಟ್ಟು ನಮ್ ಕ್ಯಾಪ್ಟನ್ ಆಗಿ ಹೇಳ್ತಿದ್ವು, ರಜೆ ತಗೊಂಡು ಹೆಂಗಾದ್ರೂ ಬಾ ಅಂತ. ನಾವು ಹೆಂಗೋ ಒಂದು ಟ್ರೈ ಮಾಡಿ ಒಂದು ಕುಟುಂಬಕ್ಕಾಗಿ ನಾವು ಅಲ್ಲಿಂದ ರಜೆ ತಗೊಂಡು ಬರ್ತಾ ಇದ್ವು. ನಮಗೆ ರೀಸನ್ ಅಲ್ಲಿ ಏನ್ ಗೊತ್ತಾ, ಅಲ್ಲಿ ರಜೆ ತಗೊಳಕ್ ಮೊದಲು ಕಷ್ಟ, ಡ್ಯೂಟಿ ಕಷ್ಟ ಅಂತೂ ನಾವು ಒಂದು ಆ ಟೈಮಿಗೆ ಬರ್ತಾ ಇದ್ದ, ಅಟೆಂಡ್ ಆಗ್ತಿದ್ದ, ಬಂದ್ಬಿಟ್ಟು ಒಂದು ಸ್ಪೆಂಡ್ ಮಾಡಿ ಹೋಗ್ತೀವಿ. ನಮಗೆ ಖುಷಿ ಆಯ್ತಿತ್ತು. ಈಗ ಎಲ್ಲ ಸಿಕ್ತಿದ್ದ, ಮನೆ ಸಿಕ್ತಿದ್ದ, ಮತ್ತೆ ಸಾಧಾರಣ ಇದಾಕನ ಹತ್ರ ಎಂಜಾಯ್ಮೆಂಟ್ ಇದ್ ಮಾಡ್ದ. ಟ್ರೋಫಿ ಅದ್ರಲ್ಲಿ ತುಂಬಾ ಖುಷಿ ಆಯ್ತಲ್ಲ. ಮತ್ತೆ ಸಾಧಾರಣ ಎಲ್ಲ ಸೇರಿಕೆ ಶುರು ಆದೆಲ್ಲ ಮನೆ ಯಾರೇಂತ. ಇವು ನಮ್ಮ ಪರ್ಲಕೋಟಿ ಕುಟುಂಬದ ಹಿರಿಯವು. ಇವು ಪರ್ಲಕೋಟಿ ದರ್ಶನ್ ಅವರ ಅಮ್ಮ. ಇವರ ಬಗ್ಗೆ ನಾವು
ಹೇಳ್ಕಣಿಕೆ ತುಂಬಾ ಇಷ್ಟ ಇದೆ. ಯಾಕೆಂತಂದ್ರೆ ನಮಗೆ ಯಾವತ್ತು ಇವರ ಬಗ್ಗೆ ಹೇಳ್ಕಣಿಕೆ ಎಲ್ಲಿಯೂ ನಮಗೆ ಒಂದು ವೇದಿಕೆ ಸಿಕ್ಕಿತ್ಲೆ. ನಾನು ನಮ್ಮ ಕ್ರಿಕೆಟ್ನ ಪರವಾಗಿ ಇವರ ಬಗ್ಗೆ ನಾನು ಹೇಳ್ಕಣಿಕೆ ತುಂಬಾ ಹೆಮ್ಮೆ ಅನ್ಸಿದೆ. ಅದು ತುಂಬಾ ಖುಷಿಲಿ ಹೇಳ್ತಾಳೆ. ಯಾಕೆಂತಂದ್ರೆ ನಾವು 2000 ಇಸ್ವಿಯಿಂದ ಕ್ರಿಕೆಟ್ ಶುರು ಮಾಡ್ಕನ 2004 ಕಪ್ಪು ಗೆದ್ದು ಇದುವರೆಗೆ ನಾವು 27, 28 ಬೇರೆ ಇವೆಂಟ್ಸ್ ಗಳನ್ನೆಲ್ಲ ತೆಗೆದು 29 ಕಪ್ಪುಗಳನ್ನ ಗೆದ್ದು ಈ ದೊಡ್ಡ ಮನೆಗೆ ಬಾಕಾಕನ ಅದು ಎಷ್ಟೇ ಹೊತ್ತಾಗಿರ್ಲಿ 12 ಗಂಟೆ 1 ಗಂಟೆಗೆ ನಾವು, ಯಾಕೆಂದ್ರೆ ಸುಳ್ಳೆಲ್ಲ ಕಪ್ಪು ಗೆದ್ದು ಬಾಕಾಕನ 12 ಗಂಟೆ 1 ಗಂಟೆ ಎಲ್ಲ ನಾವು ಮನೆಗೆ ಬಾಕಾಕನ ಅದೇ. ಆ ಟೈಮಲ್ಲಿ ನಮಗೆ ದೊಡ್ಡ ಮನೆಯ ನಿತ್ಯ ಸ್ವಾಗತ ಮಾಡುವೆ. ಯಾಕೆ ಜೊತೆಗೆ ನಮಗೆ ಆರತಿ ಮಾಡಿ ದೃಷ್ಟಿ ತೆಗೆದು ನಮ್ಮನ್ನ ಮನೆಯೊಳಗೆ ಸ್ವಾಗತ ಮಾಡ್ಕೊಂಡವೆ. ಅದು ನಮಗೆ ತುಂಬಾ ಆಗ ಯಾರು ಇಲ್ಲದ ಆ ರಾತ್ರಿ ಟೈಮಿಗೆ ನಮಗೆ ತುಂಬಾ ಸಂತೋಷ ಕೊಟ್ಟದೆ ಮನೇಲಿ ಒಂದು ವೆಲ್ಕಮ್ ಕೊಡ್ಕಾಕನ. ಅದರ ಜೊತೆಗೆ ಅವು ನಮಗೆ ಎಷ್ಟೊತ್ತಿಗೆ ಬರ್ಲಿ, ಎಷ್ಟೇ ಪ್ಲೇಯರ್ಗೆ ಬರ್ಲಿ, 12 ಗಂಟೆ 1 ಗಂಟೆ ಆಗಿರ್ಲಿ, ನಮಗೆ ಒಂದು ಒಳ್ಳೆ ಭೋಜನ ವ್ಯವಸ್ಥೆನ ಮಾಡಿಟ್ಟವೆ. ಅದು ತುಂಬಾ ಕಷ್ಟದ ಕೆಲಸ. ಒಬ್ಬನೇ ಅವು ನಿಂತು ನಮಗೆ ಎಷ್ಟೇ ಜನ ಬರಲಿ, ನಾವು ಪ್ಲೇಯರ್ಸ್ಗಳ ಜೊತೆಗೆ ನಮ್ಮ ಸಪೋರ್ಟರ್ಸ್ ಬಂದವೆ, ಹತ್ರ ನೆರೆಕರೆ ಬಂದವೆ, ಎಲ್ಲವಕ್ಕೂ ಒಂದು ಒಳ್ಳೆ ಭೋಜನ ವ್ಯವಸ್ಥೆ. ಬರೀ ಅನ್ನ ಸಾರಲ್ಲ, ನಾನ್ ವೆಜ್ ನ ಸಮೇತ ಮಾಡಿ ನಮ್ಮನ್ನ ತುಂಬಾ ಆದರದಿಂದ ಸ್ವಾಗತ ಮಾಡಿ ನಮಗೆ ಒಂದು ಖುಷಿ ಕೊಟ್ಟವೆ. ಅದರ ಜೊತೆಗೆ ನಾವು 2000 ಇಸ್ವಿಲಿ ಟೈಮಲ್ಲಿ ನಮಗೆ ನಾವೆಲ್ಲ ತುಂಬಾ ಸಣ್ಣವು, ನಮಗೆ ಹೋಗಿ ಬರುವ ವ್ಯವಸ್ಥೆಗಳನ್ನ ಏನು ಇರ್ತಿತ್ಲೆ. ಆಗ ನಾವೆಲ್ಲ ಒಂದು ಟೂರ್ನಮೆಂಟ್ ತಿಳ್ಕನ ಕೆದಮಡಿ ಕಪ್ ಆಗಲಿ ಮಡಿಕೇರಿ ಕಪ್ ಅದೆಲ್ಲ 15 ದಿನಗಳ ಕಾಲ ನಡೀತಿತ್ತು. ಆಗ ನಮಗೆ ಬಿಳಿಗೇರಿಯ ಕುಟುಂಬದ ಹೊರತುಪಡಿಸಿ ಹೊರಗಿನ ಪ್ಲೇಯರ್ಸ್ ಬಾಕಕ್ಕೆ ನಮಗೆ ಇರಿಕೆ ವ್ಯವಸ್ಥೆಗೆ ಇರ್ತಿತ್ಲೆ. ಯಾಕೆಂದ್ರೆ ಗಾಡಿಗೆ ಇರ್ತಿತ್ಲೆ, ಎಲ್ಲ ಬಂದು ನಾವು ಇವರ ಮನೆಯಲ್ಲೇ ಇರ್ತಿದ್ದೋ. ಆಗ ಪ್ರತಿದಿನ ನಮಗೆ ಊಟದ ವ್ಯವಸ್ಥೆಗಳಾಗ್ಲಿ ನಮ್ಮ ಬಟ್ಟೆಗಳನ್ನ ಸಮೇತ ಒಗ್ದು ನಮಗೆ ಟೀಮ್ಲಿ ಒಂದು ಒಳ್ಳೆ ಸಪೋರ್ಟಿವ್ ಆಗಿ ಇದ್ದು. ಇದನ್ನ ಯಾಕೆ ಹೇಳಿಕ್ಕೆ ಇಷ್ಟಪಟ್ಟನೆ ಅಂತ ಹೇಳಿದ್ರೆ, ನಾವು ಆ ಟೈಮಲ್ಲಿ ನಮಗೆ ಕ್ರಿಕೆಟ್ಲಿ ಅವು ನಮಗೆ ಆಗ ಬೆಂಬಲವಾಗಿ ಒಂದು ಇಲ್ಲಿ ಇರಿಕೆ ಒಂದು ಅವಕಾಶ ಮಾಡಿ ಕೊಟ್ಟದಕ್ಕೆ ನಾವು ಒಂದು ಟೀಮ್ನ ಕಟ್ಟಿದ್ದು. ಈ ಪ್ರತಿಯೊಂದು ಕಪ್ ಗೆದ್ದದಕ್ಕೆ ಅವರ ಒಂದು ಮೂಲ ಕಾರಣ ಹುಟ್ಟು ತಿಳ್ಕಣಿಕೆ ನಾನು ಈ ಟೈಮಲ್ಲಿ ಇಷ್ಟಪಟ್ಟನೆ. ನಾವು ಏನಂದ್ರೆ ನಮ್ಮ ಮನೆ ಪರ್ಲಕೋಟಿ, ಆದ್ರಿಂದ ಮಕ್ಕಳೆಲ್ಲರೂ ಒಂದು ಒಳ್ಳೆ ಇದ್ರಲ್ಲಿ ಸ್ಥಾನದಲ್ಲಿ ಬರ್ಬೇಕು, ನಮಗೆ ಒಂದು ಒಳ್ಳೆ ಹೆಸರು ಬರ್ಬೇಕು, ಇನ್ನು ಮುಂದೆನೂ ನಮ್ಮ ಮಕ್ಕಳು ಬೆಳಿಬೇಕು ಅಂತ ಆಸೆ ನಮ್ಮಲ್ಲಿ. ಅದಕ್ಕೋಸ್ಕರವಾಗಿ ನಮ್ಮ ಮಕ್ಕಳು ಆಡ್ಲಿಕ್ಕೆ ಹೋದ್ರೆ ನಮಗೆ ಆಡಕ್ ಆಗದಿರು ನಮ್ಮಲ್ಲಿ ನಾವು ಅವ್ರಿಗೆ ಏನ್ ಗೈಡ್ ಕೊಡ್ಬೇಕು ಅದನ್ನ ನಾವು ಕೊಟ್ಕೊಂಡು ಅವ್ರನ್ನ ಇಂಪ್ರೂವ್ ಮಾಡಿ ಅವರನ್ನು ಮುಂದಕ್ಕೂ ಅದೇ ತರ ಪ್ರೋತ್ಸಾಹ ಕೊಟ್ಟು ಇನ್ನೂ ಅವ್ರು ಇದಕ್ಕಿಂತ ಮೇಲ್ ಬೆಳಿಬೇಕು ಅಂತ ನನ್ನ ಆಸೆ. ನಮ್ಗೆ ಯಾವಾಗ ಒಂದು 2-3 ಸೋಲ್ ಹಾಕನ ಬೇಡ. ಜರ್ಸಿ ಕ್ರಿಕೆಟ್ ಟೀಮ್ ಇರುವಂತ ಟಾಪ್ 3 ಬೌಲರ್ಸ್ ಪ್ರಾಪರ್ ಬಲಿಷ್ಠ ಪರ್ಲಕೋಟಿ ಯಾವುದು ಈಗ ಇರುವಂತದ್ದು? ಆ 6 ವರ್ಷ 2004ರಿಂದ 10ರವರೆಗೆ ನಾವು 3 ಜನ ಸಿಕ್ಕಾಪಟ್ಟೆ ಸಫರ್ ಮೇನ್ ಏನು ಹೇಳಿದ್ರೆ ಫೀಲ್ಡಿಂಗ್ ದುಡ್ಡು ಅಷ್ಟೇ ಇದೆ ಎಲ್ಲರ ಹತ್ರ, ಮಕ್ಕಳ ಕೈಲೆಲ್ಲ ಒಂದು ಪೇಪರ್ ವಿನ್ಯಾಸವನ್ನು ಕಟ್ ಮಾಡಿ ಹಿಡಿದು ಟೈಸ್ ಬಕ್ಕನ್ನು ಕಟ್ ಮಾಡಿ ಹಿಡಿದು. ಲಾಸ್ಟ್ ಇಯರ್ ನಮಗೆ ಮರಗೋಡ್ಲಿ ನಾವು ಗೌಡ ಈವ್ನಿಂಗ್ ಸ್ಟಾರ್ ಹೇಳ್ಬಿಟ್ಟು ಎಲ್ಲಕ್ಕೂ ಇಂಟ್ರೆಸ್ಟ್ ಇತ್ತು. ಬಟ್ ಟೂರ್ನಮೆಂಟ್ ನಮ್ಮ ಕೊಡಗಲ್ಲೂ ನಡೀತಿಲ್ಲ. ಟೆನ್ನಿಸ್ ಕ್ರಿಕೆಟ್ ನಡೆಯುತ್ತೆ ನಂಗೊಂದು. ಅಲ್ಲ, ನಾನು ಹೇಳ್ತಾರೆ ಲೆದರ್ ಬಾಲ್ ಬೇಕೇ ಬೇಕು. ಟೆನ್ನಿಸ್ ಬಾಲಿಗೆ 20 ರೂಪಾಯಿ ಜೋಡ್ಸೋಕೆ ಹೇಳಿದ್ರೆ ಹೆಂಗೋ ಅದು ಅಷ್ಟು ಕಷ್ಟ ಇತ್ತು. ಆದ್ರೆ ಈಗ ಹೆಂಗೆ ತಂದ್ರೆ ಹಿಟ್ ಆರ್ ಗೆಟ್ ಔಟ್ ತರ ಪರ್ಫಾರ್ಮೆನ್ಸ್ ಮಾಡಿ ಟೈಮ್ ಸಿಕ್ತು. ತುಮಚಿ ಗಣೇಶ್ ಅಂಕಲ್ ಅವು ಬಂದ್ಬಿಟ್ಟು ನಮಗೆ ಮ್ಯಾನ್ಸ್ ಕಂಪೌಂಡ್ ಅವ್ರ ಕೆದಂಬಾಡಿ ಸುಳ್ಳೆಕ್ಕೆ ಬಂದು ಸಮ್ಮರ್ಲೆ ಆಡ್ದು ಈಸಿನ ಸುಳ್ಳಿ ಬಂದು ಕಟ್ರ್ ಬೌಲಿಂಗ್ ಬೇಕೇ ಬೇಡ, ಅದು ಥ್ರೋ ಅಂತೇಳಿ ಕೆಲವೆಲ್ಲ ನ್ಯೂಸ್ ಬರ್ತದೆ.